ಮೈದಾನದ ಒಳಗೆ ಕಾಲಿಟ್ರಷ್ಟೇ ಆಟಗಾರನಿಗೆ ರಕ್ಷಣೆ, ಹೌದು. ಆ ಮೈದಾನದ ಹೊರಗಡೆ ಏನಾದ್ರೂ ಆದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಆ ತಂಡದ ಮಾಲೀಕರು ಹೇಳಕ್ಕಾಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಹಾಗಾದ್ರೆ ಪ್ರತಿದಿನ ನಾವು ಕೆಲ್ಸಕ್ಕೆ ಹೋಗುವಾಗ ಆ ದಾರಿಯಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ, ಹೆಚ್ಚು ಕಡಿಮೆ ಆದ್ರೆ, ಕಂಪನಿಯ ಗೇಟ್ ದಾಟಿದ ಮೇಲಷ್ಟೇ ನಮ್ಮ ಜವಾಬ್ದಾರಿ ಅಂತ ಮಾಲೀಕರು ಹೇಳ್ಬಹುದಾ? ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು 2025ರ ಸುಪ್ರೀಂ ಕೋರ್ಟ್ನ ಒಂದು ಐತಿಹಾಸಿಕ ತೀರ್ಪಿನ ಮೂಲಕ ಇದೇ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದೇವೆ. ಹೌದು, ಇದು ಬಹಳ ಮುಖ್ಯವಾದ ವಿಷಯ. ಅಂದ್ರೆ ಇದೇನು ಕೇವಲ ಸೈದ್ಧಾಂತಿಕ ಚರ್ಚೆಯಲ್ಲ. ಇದರ ಹಿಂದೆ ಒಂದು ಭಾವುಕ ಕಥೆನೇ ಇದೆ. 2003ರ ಏಪ್ರಿಲ್ ತಿಂಗಳ ಒಂದು ರಾತ್ರಿ ನಡೆದ ಘಟನೆ ಇದು. ಓಹೋ, 2003ರಲ್ಲಿ? ಹೌದು. ಶಾಹು ಅನ್ನೋರು ಅವರು ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಕಾವಲುಗಾರರಾಗಿದ್ರು. ಆ ಬೆಳಗಿನ ಜಾವ 3 ಗಂಟೆಯ ತಮ್ಮ ಶಿಫ್ಟ್ಗೆ ಅವರು ಪಾಳಿಗೆ ಹಾಜರಾಗಲು ಬೈಕ್ನಲ್ಲಿ ಹೋಗ್ತಿದ್ರು. ಬೆಳಗಿನ ಜಾವ 3 ಗಂಟೆಗೆ? ಹೌದು. ಆ ಕಾರ್ಖಾನೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಾಗ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಅವರು ತೀರ್ಕೊಂಡ್ರು. ಆದರೆ ಆ ಕಷ್ಟ ಅಲ್ಲಿಗೆ ಮುಗಿಯಲಿಲ್ಲ. ಅವರು ಇನ್ನೂ ಕೆಲಸದ ಸ್ಥಳಕ್ಕೆ ತಲುಪಿರಲಿಲ್ಲ ಅಂಥೇಳಿ ಆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಪರಿಹಾರ ಕೊಡಲು ನಿರಾಕರಿಸಿತು. ಅಂದ್ರೆ ಕಾಂಪೆನ್ಸೇಷನ್ ಕೊಡಲ್ಲ ಅಂದ್ರು? ಹೌದು. ಆಕೆ ನ್ಯಾಯಕ್ಕಾಗಿ ಬರೋಬ್ಬರಿ 20 ವರ್ಷಗಳ ಕಾಲ ಒಂಟಿಯಾಗಿ ಹೋರಾಟ ಮಾಡಬೇಕಾಯಿತು. 20 ವರ್ಷ? ನಿಜಕ್ಕೂ ಆಕೆಯ ತಾಳ್ಮೆಗೆ, ಆ ಹೋರಾಟಕ್ಕೆ ಮೆಚ್ಚಲೇಬೇಕು. ಆ ಸುದೀರ್ಘ ಹೋರಾಟದ ಫಲವೇ ಈ ಇತ್ತೀಚಿನ 2025ರ ಸುಪ್ರೀಂ ಕೋರ್ಟ್ ತೀರ್ಪು ಅಲ್ವಾ? ಖಂಡಿತ. ಇಲ್ಲಿ ಕೋರ್ಟ್ ಬಹಳ ಮುಖ್ಯವಾದ ಒಂದು ಅಂಶವನ್ನು ಎತ್ತಿ ಹಿಡಿಯಿತು. ಅದನ್ನೇ ನಾವು ಕಾನೂನಿನ ಭಾಷೆಯಲ್ಲಿ ಆ ಕಾಲ್ಪನಿಕ ವಿಸ್ತರಣೆಯ ಸಿದ್ಧಾಂತ ಅಂದ್ರೆ ಥಿಯರಿ ಆಫ್ ನೋಷನಲ್ ಎಕ್ಸ್ಟೆನ್ಷನ್ ಅಂತ ಕರೀತಾರಲ್ವಾ? ನಿಖರವಾಗಿ ಅದೇ ಥಿಯರಿ ಆಫ್ ನೋಷನಲ್ ಎಕ್ಸ್ಟೆನ್ಷನ್. ಒಂದ್ ನಿಮಿಷ, ಈ ಕಾಲ್ಪನಿಕ ವಿಸ್ತರಣೆ ಅಂದ್ರೆ ಆ ಕೆಲಸ ಅನ್ನೋದು ಕೇವಲ ಆಫೀಸಿನ 4 ಗೋಡೆಗಳ ಒಳಗೆ, ಅದರ ಒಳಗೆ ಮಾತ್ರ ಸೀಮಿತ ಅಲ್ಲ, ಅದು ಆಫೀಸಿನ ಹೊರಗೂ, ಅಂದ್ರೆ ನಾವು ಕೆಲಸಕ್ಕೆ ಹೋಗುವ ದಾರಿಗೂ ಆ ದಾರಿಗೂ ವಿಸ್ತರಿಸ್ತದೆ ಅಂತನಾ? ಹೌದು, ಅದೇ ಇದರ ಅರ್ಥ. ಆದರೆ ಇದು ಅಷ್ಟು ಸುಲಭವಾಗಿರಲಿಲ್ಲ. ಏಕೆಂದ್ರೆ 1996ರ ಒಂದು ಹಳೆಯ ತೀರ್ಪಿನಲ್ಲಿ ಕೆಲಸಕ್ಕೆ ಹೋಗುವಾಗ ಆಗುವ ಅಪಘಾತಗಳನ್ನ ಆ ಕೆಲಸದ ಭಾಗ ಅಂತ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಕಟ್ಟುನಿಟ್ಟಾಗಿ ಎರೆಯಲಾಗಿತ್ತು. ಅಂದ್ರೆ ಆ ಹಳೆಯ ನಿಯಮ ಅಡ್ಡಿಯಾಗಿತ್ತು? ಹೌದು. ಆ ಹಳೆಯ ನಿಯಮವನ್ನು ದಾಟಲು ಸುಪ್ರೀಂ ಕೋರ್ಟ್ 2 ಅದ್ಭುತವಾದ ಕಾನೂನು ಅಸ್ತ್ರಗಳನ್ನು ಬಳಸಿತು. ಮೊದಲನೇದ್ದು, ಒಂದೇ ಉದ್ದೇಶವಿರುವ ಬೇರೆ ಕಾನೂನುಗಳನ್ನು ಒಟ್ಟಿಗೆ ಸೇರಿಸಿ ಓದುವುದು. ಓಕೆ. ಇದನ್ನೇ ಇನ್ ಪ್ಯಾರಿಮೆಟೀರಿಯಾ ಅಂತಾರೆ. ಅಂದ್ರೆ ನಮಗೆ ಬೇಕಾದ ಪರಿಹಾರ ಆ ಒಂದು ಕಾನೂನಿನಲ್ಲಿ ಸ್ಪಷ್ಟವಾಗಿಲ್ಲ ಅಂದ್ರೆ ಅದೇ ರೀತಿಯ ಇನ್ನೊಂದು ಕಾನೂನಿನಿಂದ ಸಹಾಯ ಪಡೆಯೋದು ಅಲ್ವಾ? ಹೌದು. ಕೋರ್ಟ್ ಮಾಡಿದ್ದು ಅದನ್ನೇ. ಆ ಕಾರ್ಮಿಕರ ರಕ್ಷಣೆಗಾಗಿ ಇರುವ ಆ ಇಎಸ್ಐ ಕಾಯ್ದೆಯಲ್ಲಿ ಆ ಪ್ರಯಾಣದ ಅಪಘಾತಗಳಿಗೂ ಪರಿಹಾರ ನೀಡಬೇಕು ಅಂತ ಒಂದು ಸ್ಪಷ್ಟವಾದ ಕಾರ್ಮಿಕ ಪರ ನಿಯಮವಿತ್ತು. ಆ ಸೆಕ್ಷನ್ 51E ಅಲ್ವಾ? ಹೌದು, ಆ ಸೆಕ್ಷನ್ 51E. ಆದರೆ ನೌಕರರ ಪರಿಹಾರ ಕಾಯ್ದೆಯಲ್ಲಿ ಅಂದ್ರೆ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆಕ್ಟ್ನಲ್ಲಿ ಅದು ಅಷ್ಟು ಸ್ಪಷ್ಟವಿರಲಿಲ್ಲ. ಈ 2 ಕಾನೂನುಗಳ ಮೂಲ ಉದ್ದೇಶ ಅದು ಕಾರ್ಮಿಕರಿಗೆ ರಕ್ಷಣೆ ನೀಡುವುದೇ ಆಗಿದ್ದರಿಂದ ಕೋರ್ಟ್ ಆ ಇಎಸ್ಐ ನಿಯಮವನ್ನ ಇಲ್ಲಿಗೂ ಅನ್ವಯಿಸಿತು. ಈಗ ಅರ್ಥವಾಯಿತು. ಆದ್ರೆ ನನಗಿಲ್ಲೊಂದು ದೊಡ್ಡ ಗೊಂದಲವಿದೆ. ನೀವ್ ಹೇಳಿದ ಈ ಇಎಸ್ಐ ಕಾಯ್ದೆಯ ನಿಯಮ ಅದು ಬಂದದ್ದು 2010ರ ತಿದ್ದುಪಡಿಯಲ್ಲಿ ಅಲ್ವಾ? ಹೌದು, 2010ರಲ್ಲಿ. ಆದರೆ ಶಾಹು ಅವರ ಆಕ್ಸಿಡೆಂಟ್ ನಡೆದದ್ದು 2003ರಲ್ಲಿ. ಅಂದ್ರೆ ಆ 7 ವರ್ಷಗಳ ಹಿಂದಿನ ಘಟನೆಗೆ ಹೊಸ ಕಾನೂನನ್ನು ಹೇಗೆ ಅನ್ವಯಿಸ್ತಾರೆ? ಇದು ನಿಯಮಗಳಿಗೆ ವಿರುದ್ಧವಾಗಲ್ವಾ? ಅದೇ ನೋಡಿ ಇಲ್ಲಿನ ಮ್ಯಾಜಿಕ್. ಕೋರ್ಟ್ ಇಲ್ಲಿ ಎರಡನೇ ಅಸ್ತ್ರವನ್ನು ಬಳಸ್ತು. ಅದೇ ಪೂರ್ವಾನ್ವಯವಾಗುವ ವಿವರಣಾತ್ಮಕ ಕಾನೂನು, ಅಂದ್ರೆ ರೆಟ್ರೋಸ್ಪೆಕ್ಟಿವ್ ಡಿಕ್ಲರೇಟರಿ ಸ್ಟ್ಯಾಟ್ಯೂಟ್. ಹೌದು, ಆ ರೆಟ್ರೋಸ್ಪೆಕ್ಟಿವ್ ಡಿಕ್ಲರೇಟರಿ ಸ್ಟ್ಯಾಟ್ಯೂಟ್. ಅಂದ್ರೆ ಈ 2010ರ ತಿದ್ದುಪಡಿ ಏನು ಸಂಪೂರ್ಣ ಹೊಸ ನಿಯಮವನ್ನ ಸೃಷ್ಟಿ ಮಾಡಲಿಲ್ಲ. ಬದಲಾಗಿ ಹಳೆಯ ಕಾನೂನಿನ ಮೂಲ ಉದ್ದೇಶ ಏನಾಗಿತ್ತು ಅನ್ನೋದನ್ನ ಕೇವಲ ಅದನ್ನ ಸ್ಪಷ್ಟಪಡಿಸಿತು ಅಷ್ಟೇ. ಆದ್ದರಿಂದ ಇದನ್ನು ಹಿಂದಿನಿಂದಲೇ ಅನ್ವಯಿಸಬಹುದು ಅಂತ ಕೋರ್ಟ್ ತೀರ್ಮಾನಿಸಿತು. ವಾವ್! ಅಂದ್ರೆ ಇದು ನಾವು ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ಹಾಗೆ ಅಲ್ವಾ? ನಾವು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ ನಮ್ಮ ಕೈಗೆ ಹೊಸ ಫೋನ್ ಬರಲ್ಲ. ನಿಜ. ಆದ್ರೆ ಆ ಫೋನ್ನಲ್ಲಿ ಮೊದಲೇ ಇದ್ದ ಹಳೆ ಫೈಲ್ಗಳಿಗೂ ಅವುಗಳಿಗೂ ಈಗ ಹೊಸ ಸೆಕ್ಯೂರಿಟಿ ಸಿಗುತ್ತೆ.
ಅದೇ ರೀತಿ 2010ರ ತಿದ್ದುಪಡಿ ಆ 2003ರ ಘಟನೆಗೂ ರಕ್ಷಣೆ ನೀಡಿತು. ಬಹಳ ಚೆನ್ನಾಗಿ ಹೋಲಿಸಿದ್ರಿ. ಹೌದು, ಅದೇ ರೀತಿ ಆ ಕಾನೂನಿನ ನೈಜ ಉದ್ದೇಶ ಯಾವಾಗ್ಲೂ ಕಾರ್ಮಿಕರನ್ನು ರಕ್ಷಿಸುವುದೇ ಆಗಿತ್ತು. ಆ ತಿದ್ದುಪಡಿ ಬರೀ ಗೊಂದಲವನ್ನು, ಆ ಕನ್ಫ್ಯೂಷನ್ ಅನ್ನು ನಿವಾರಿಸಿದು ಅಷ್ಟೇ. ಬಹಳ ಆಸಕ್ತಿದಾಯಕವಾಗಿದೆ. ಈಗ ಇದರಿಂದ ಆಗುವ ಆ ಪ್ರಾಯೋಗಿಕ ಪರಿಣಾಮಗಳ ಅದರ ಕಡೆ ಬರೋಣ. ಸಾಮಾನ್ಯ ಜನರಿಗೆ ಈ ತೀರ್ಪಿನಿಂದ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ. ಆದರೆ ಇದರಲ್ಲಿ ಒಂದು ಷರತ್ತು ಇದೆ. ಒಂದು ಷರತ್ತಿದೆಯಾ? ಹೌದು, ಅದೇ ನೆಕ್ಸಸ್ ಟೆಸ್ಟ್. ಅಂದ್ರೆ ಅಪಘಾತ ಮತ್ತು ಕೆಲಸದ ನಡುವೆ ಒಂದು ನೇರ ಸಂಪರ್ಕ ಇರಬೇಕು ಅನ್ನೋದೇ. ಹೌದು, ಅಪಘಾತದ ಆ ಸಮಯ, ಪ್ರಯಾಣದ ಮಾರ್ಗ ಮತ್ತು ಮಾಡುವ ಕೆಲಸದ ನಡುವೆ ನೇರವಾದ ಲಿಂಕ್ ಇರಬೇಕು. ಓಕೆ. ಶಾಹು ಅವರು ಬೆಳಗಿನ ಜಾವ 3 ಗಂಟೆಗೆ ಅವರು ನೇರವಾಗಿ ಕಾರ್ಖಾನೆಯ ಅದೇ ದಾರಿಯಲ್ಲೇ ಇದ್ರು. ಹಾಗಾಗಿ ಪರಿಹಾರ ಸಿಕ್ಕಿತು. ಆದರೆ ಯಾವುದೇ ಒಬ್ಬ ನೌಕರ ಆ ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಆ ಸ್ವಂತ ಕೆಲಸಕ್ಕಾಗಿ ಬೇರೆ ಕಡೆ ಆ ಪರ್ಸನಲ್ ಡಿಟೂರ್ಸ್ ಅಂತಾರಲ್ಲ, ಹಾಗೆ ಹೋಗಿ, ಅಂದ್ರೆ ಆಫೀಸ್ಗೆ ಹೋಗುವಾಗ ಮಧ್ಯದಲ್ಲಿ ಬೇರೆ ಎಲ್ಲಾದ್ರೂ ಸ್ವಂತ ಕೆಲಸಕ್ಕೆ ಹೋಗೋದು. ಹೌದು, ಹಾಗೆ ಹೋಗಿ ಅಲ್ಲಿ ಅಪಘಾತವಾದರೆ ಖಂಡಿತ ಈ ರಕ್ಷಣೆ ಸಿಗುವುದಿಲ್ಲ. ಇದು ನ್ಯಾಯಸಮ್ಮತವಾಗಿದೆ. ಇನ್ನು ಆ ವಕೀಲರಿಗೆ ಅಥವಾ ಕಾನೂನು ವಿದ್ಯಾರ್ಥಿಗಳಿಗೆ ಇದೊಂದು ಪಾಠವಿದ್ದಂತೆ ಅಲ್ವಾ? ಖಂಡಿತ. 2 ವಿಭಿನ್ನ ಕಾನೂನುಗಳನ್ನು ಒಟ್ಟಿಗೆ ಹೇಗೆ ಓದಬೇಕು ಮತ್ತು ಆ ಹಿಂದಿನಿಂದ ಅನ್ವಯಿಸುವ ತಿದ್ದುಪಡಿಗಳನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಹೌದು, ಈ ತೀರ್ಪು ಇದು ನಿಜಕ್ಕೂ ಆ ಕಾರ್ಮಿಕ ವರ್ಗದ ಕಡೆಗೆ ಶಕ್ತಿಯ ಸಮತೋಲನವನ್ನು, ಆ ಬ್ಯಾಲೆನ್ಸ್ ಅನ್ನು ತಂದಿದೆ. ಕಾನೂನು ಅನ್ನೋದು ಅದು ಬಡವರನ್ನು ಸಿಲುಕಿಸುವ ತಾಂತ್ರಿಕ ಬಲೆಯಲ್ಲ, ಅದು ಒಂದು ಜೀವರಕ್ಷಕ ಕವಚ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸಾಬೀತುಪಡಿಸಿದೆ. ನಿಜ. ಆ ದೈವಶಾಲ ಅವರ 20 ವರ್ಷಗಳ ಆ ಹೋರಾಟ ಕೊನೆಗೂ ಸಾರ್ಥಕವಾಯಿತು. ಆದರೆ ಇದೆಲ್ಲವನ್ನು ನೋಡಿದ ಮೇಲೆ ಆ ಭವಿಷ್ಯದ ಬಗ್ಗೆ ನನಗೊಂದು ಹೊಸ ಪ್ರಶ್ನೆ ಕಾಡ್ತಿದೆ. ಏನದು? ಈಗೀಗ ಕಚೇರಿಯ ಬದಲು ಮನೆಯಿಂದಲೇ ಕೆಲಸ ವರ್ಕ್ ಫ್ರಮ್ ಹೋಮ್ ಮಾಡೋ ಟ್ರೆಂಡು ಅದು ಬಹಳ ಹೆಚ್ಚಾಗಿದೆ ಅಲ್ವಾ? ಒಂದು ವೇಳೆ ಆ ಡ್ಯೂಟಿ ಸಮಯದಲ್ಲಿ ಮನೆಯಲ್ಲೇ ಏನಾದರೂ ಅಪಘಾತವಾದ್ರೆ ಈ ನೆಕ್ಸಸ್ ಟೆಸ್ಟ್ ಅನ್ನು ಕೋರ್ಟ್ ಹೇಗೆ ನೋಡಬಹುದು? ಮನೆಯ ಆಫೀಸ್ ಆದಾಗ ರಕ್ಷಣೆಯ ಗಡಿ ಎಲ್ಲಿವರೆಗಿರ್ತದೆ? ಅದೊಂದು ಬಹಳ ಕುತೂಹಲಕಾರಿ ಪ್ರಶ್ನೆ. ಹೌದು, ಇದೇ ಕುತೂಹಲಕಾರಿ ಪ್ರಶ್ನೆಯನ್ನು ಆ ಕೇಳುಗರ ಸ್ವಂತ ಆಲೋಚನೆಗೆ ಬಿಡುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ.